ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇಲ್ಲಿ ಕೀರ್ತಿ ಪದೇ ಪದೇ ಕಾವೇರಿಗೆ ಬಂದು ಕಾಟ ಕೊಡ್ತಿರೋದ್ರಿಂದ ಕಾವೇರಿಗೆ ಇಲ್ಲ ಇವಳು ನನ್ನನ್ನು ಬಿಡೋ ಹಾಗೆ ಕಾಣ್ತಿಲ್ಲ, ನನ್ನ ಹತ್ರ ಸತ್ಯ ಬಾಯಿ ಬಿಡಿಸದೆ ಹೋಗೋ ಹಾಗೆ ಕಾಣ್ತಿಲ್ಲ, ಹೇಗಾದರೂ ಮಾಡಿ ಇವಳನ್ನು ಇಲ್ಲಿಂದ ದೂರ ಕಳಿಸ್ಬೇಕು, ಅಂದರೆ ನಾನು ಸತ್ಯ ಹೇಳಿದರೆ ಇವಳು ನನ್ನನ್ನು ಬಿಟ್ಟು ದೂರ ಹೋಗ್ತಾಳೆ ಅಂತ ಹೇಳಿ ಕಾವೇರಿಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಳು ನನ್ನನ್ನು ನನ್ನ ಪುಟ್ಟನಿಂದ ದೂರ ಮಾಡೋ ಹಾಗೆ ಕಾಣಿಸುತ್ತೆ. ಅತ್ತೆ ಹೇಳಿದ ಶಾಪ ನಿಜ ಆಗಬಾರ್ದು ಅಂತ ಹೇಳಿ ಕಾವೇರಿ ಮನಸ್ಸಲ್ಲಿ ಅಂದ್ಕೊಳ್ತಾ ಅವಳಲ್ಲಿ ಏನೋ ಒಂಥರ ಭಯ ಶುರು ಆಗುತ್ತೆ. ಇದನ್ನೆಲ್ಲ ಯೋಚನೆ ಮಾಡುತ್ತಾ ಕಾವೇರಿ ಜೋರಾಗಿ ಅರಚಲು ಆರಂಭಿಸ್ತಾಳೆ. ಆಗ ವೈಷ್ಣವ್ ಹೊರಗಿನಿಂದ ಅಮ್ಮ ಏನಾಯಿತು ಬಾಗಿಲು ತೆಗಿ ಅಂತ ಹೇಳಿ ವೈಷ್ಣವ್ ಜೋರಾಗಿ ಬಾಗಿಲನ್ನು ಬಡಿಲಿಕ್ಕೆ ಆರಂಭಿಸ್ತಾನೆ. ಕಾವೇರಿ ಹೋಗಿ ಬಾಗಿಲನ್ನು ತೆಗೆದ ತಕ್ಷಣ ವೈಷ್ಣವ್ ಅಮ್ಮ ಏನಾಯಿತು, ಮತ್ತೆ ಕೀರ್ತಿ ಬಂದು ನಿನಗೆ ಕಾಟ ಕೊಡಲು ಆರಂಭಿಸಿದ್ಲ ಅಂತ ಹೇಳಿ ವೈಷ್ಣವ್ ಕಾವೇರಿಗೆ ಕೇಳ್ತಾನೆ. ಆಗ ಕಾವೇರಿ ಏನಾಗಲಿಲ್ಲ ಪುಟ್ಟ, ಏನೋ ಒಂಥರ ಕನಸು ಬಿದ್ದಂಗೆ ಆಯಿತು, ಅದಕ್ಕೆ ಕಿರ್ಚ್ಕೊಂಡೆ ಅಂತ ಹೇಳಿ ವೈಷ್ಣವ್ಗೆ ಹೇಳ್ತಾಳೆ. ನೀವೆಲ್ಲ ಹೋಗಿ ನಾನು ಲಕ್ಷ್ಮಿ ಜೊತೆ ಮಾತಾಡಬೇಕು ಅಂತ ಹೇಳಿ ಕಾವೇರಿ ಎಲ್ಲರನ್ನು ರೂಮ್ನಿಂದ ಹೊರಗೆ ಕಳಿಸ್ತಾಳೆ. ಎಲ್ಲರೂ ಹೋದ ಮೇಲೆ ಲಕ್ಷ್ಮಿ ಇದ್ದಕ್ಕಿದ್ದ ಹಾಗೆ ಕೀರ್ತಿಯಾಗಿ ಬದಲಾಗಿ, ಏನಂಟಿ ನೀವು ಎಲ್ಲ ಸತ್ಯ ಒಪ್ಕೋಬೇಕಂತ ಹೇಳಿ ಇದ್ದೀರಾ, ಅಂದರೆ ಎಲ್ಲರಿದ್ರು ನೀವು ಸತ್ಯ ಹೇಳಬೇಕಂತ ಹೇಳಿ ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಕೀರ್ತಿ ಕಾವೇರಿಗೆ ಕೇಳ್ತಾಳೆ. ಲಕ್ಷ್ಮಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳಿ ಕಾವೇರಿ ಲಕ್ಷ್ಮಿಗೆ ಕೇಳ್ಕೊತಾರೆ. ನಾನು ಲಕ್ಷ್ಮಿ ಅಲ್ಲ ಆಂಟಿ, ಕೀರ್ತಿ, ನಿಮ್ಮ ಮುದ್ದು ಸೊಸೆ ಕೀರ್ತಿ ಅಂತ ಹೇಳಿ ಲಕ್ಷ್ಮಿ ಕಾವೇರಿಗೆ ಹೇಳ್ತಾರೆ. ಅದಕ್ಕೆ ಕಾವೇರಿ, ಸರಿ ಕೀರ್ತಿ, ನಾನು ತಪ್ಪು ಒಪ್ಕೋತೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸು, ನನ್ನನ್ನು ನನ್ನ ಪುಟ್ಟನಿಂದ ದೂರ ಮಾಡಬೇಡ, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಹೇಳಿ ಅವಳ ಕಾಲಿಗೆ, ಅಂದ್ರೆ ಲಕ್ಷ್ಮಿ ಕಾಲಿಗೆ ಬೀಳ್ತಾಳೆ ಕಾವೇರಿ. ದಯವಿಟ್ಟು ನನ್ನನ್ನು ಕ್ಷಮಿಸು, ನನ್ನನ್ನು ಬಿಟ್ಟು ದೂರ ಹೋಗು ಅಂತ ಹೇಳಿ ಕಾವೇರಿ ತನ್ನ ತಪ್ಪನ್ನು ಒಪ್ಕೋತಾಳೆ. ಆಗ ಲಕ್ಷ್ಮಿ ಅತ್ತೆ ಎಲ್ಲ ಸತ್ಯ ಒಪ್ಕೋತಾಳೆ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಳ್ತಾ, ಹೇಳಿ ಇದೇ ಸತ್ಯಕ್ಕೋಸ್ಕರ ನಾನು ಇಷ್ಟು ದಿನ ಕಾಯ್ತಾ ಇರೋದು, ನಿಮ್ಮ ಬೆನ್ನು ಬಿದ್ದಿದ್ದು, ಅದೇನು ಸತ್ಯ ಅಂತ ಬೇಗ ಹೇಳಿ ಅಂತ ಹೇಳಿ ಲಕ್ಷ್ಮಿ ಕಾವೇರಿಗೆ ಕೇಳ್ತಾಳೆ. ಇದನ್ನೆಲ್ಲ ವೈಷ್ಣವ್ ಹೊರಗೆ ನಿಂತು, ಅಂದ್ರೆ ಬಾಗಿಲು ಬಳಿ ನಿಂತು ಕೇಳ್ತಿರ್ತಾನೆ. ಆಗ ಕಾವೇರಿ, ಕೀರ್ತಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು, ನಾನೇ ನಿನ್ನನ್ನು ಬೆಟ್ಟದಿಂದ ಕೆಳಗೆ ತಳ್ಳಿದ್ದು, ಆ ಮೂಮೆಂಟಲ್ಲಿ ನನಗೇನು ಮಾಡಬೇಕು ಅಂತ ಹೇಳಿ ಗೊತ್ತಾಗಲಿಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸು, ನನಗೆ ನಿನ್ನನ್ನು ನನ್ನ ಸೊಸೆಯಾಗಿ ಮಾಡಿಕೊಳ್ಳಲು ಇಷ್ಟ ಇರಲಿಲ್ಲ, ಎಲ್ಲಿ ನೀನು ನನ್ನ ಪುಟ್ಟನನ್ನು ನನ್ನಿಂದ ದೂರ ಮಾಡಿಬಿಡ್ತೀಯೋ ಅಂತ ಹೇಳಿ ಭಯದಿಂದ ನಿನ್ನನ್ನು ಸೊಸೆಯಾಗಿ ಮಾಡಿಕೊಳ್ಳದೆ ಲಕ್ಷ್ಮಿಯನ್ನು ನನ್ನ ಸೊಸೆಯಾಗಿ ಮಾಡಿಕೊಂಡೆ. ಅದೇ ರೀತಿ ಜಾತಕದ ವಿಷಯದಲ್ಲೂ ಕೂಡ ನನ್ನ ಪುಟ್ಟನಿಗೆ ಹಾಗೂ ಮನೆಯವರೆಲ್ಲರಿಗೂ ಕೂಡ ಸುಳ್ಳು ಹೇಳಿದ್ದೇನೆ ಅಂತ ಹೇಳಿ ಕಾವೇರಿ ತನ್ನ ಎಲ್ಲ ಸತ್ಯವನ್ನು ಒಪ್ಕೊಳ್ತಾಳೆ. ಇದನ್ನೆಲ್ಲ ದೂರದಿಂದ ನಿಂತು ಕೇಳಿದ ವೈಷ್ಣವ್ಗೆ ಏನೋ ಒಂಥರ ಸಾಗರವೇ ಮೈಮೇಲೆ ಬಂದಂತೆ ಭಾಸವಾಗುತ್ತದೆ. ಅಮ್ಮ, ನೀನು ಏನು ಹೇಳ್ತಿದ್ಯಾ, ಕೀರ್ತಿಯನ್ನು ಕೊಲೆ ಮಾಡಿದ್ದು ನೀನೇನಾ ಅಂತ ಹೇಳಿ ವೈಷ್ಣವ್ ಕಾವೇರಿಗೆ ಕೇಳ್ತಾನೆ. ಆಗ ಕಾವೇರಿ, ಅಯ್ಯೋ ನನ್ನ ಪುಟ್ಟ ಎಲ್ಲ ಕೇಳಿಸ್ಕೊಂಡ್ಬಿಟ್ನಾ ಅಂತ ಹೇಳಿ ಕಾವೇರಿ ಕೂಡ ಶಾಕ್ ಆಗಿ ಅಲ್ಲೇ ನಿಂದಿರ್ತಾಳೆ. ಪುಟ್ಟ, ಈ ಮಾತನ್ನೆಲ್ಲ ನೀನು ನಂಬೇಡ, ಈ ಕೀರ್ತಿ ನನಗೆ ಹೆದರಿಸಿ ನನ್ನ ಬಾಯಿಂದ ಏನೇನೋ ಮಾತುಗಳನ್ನು ಆಡಿಸ್ತಿದ್ದಾಳೆ, ಇದನ್ನೆಲ್ಲ ನೀನು ನಂಬೇಡ ಅಂತ ಹೇಳಿ ಕಾವೇರಿ ವೈಷ್ಣವ್ಗೆ ಹೇಳ್ತಾಳೆ. ಕಾವೇರಿ ಎಷ್ಟೇ ಹೇಳಿದರೂ ಕೂಡ ವೈಷ್ಣವ್, ಛೀ ಅಮ್ಮ, ನೀ ಇಂಥ ಎಲ್ಲ ಕೆಲಸ ಮಾಡಿದ್ಯಾ, ಅಂದರೆ ನಾನು ನಿನ್ನಿಂದ ದೂರ ಆಗಬಾರ್ದು ಅಂತ ಹೇಳಿ ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿದ್ಯಾ, ನೀನು ನನ್ನ ತಾಯಿನೇ ಅಲ್ಲ ಅಂತ ಹೇಳಿ ವೈಷ್ಣವ್ ಕಾವೇರಿ ಮೇಲೆ ರೇಗಾಡ್ತಾನೆ. ಫ್ರೆಂಡ್ಸ್, ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ. ಹಾಗೆ ಧಾರಾವಾಹಿನ ಮುಂದಿನ ಸಂಚಿಕೆಯನ್ನು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.